ನಮಸ್ಕಾರ ವೀಕ್ಷಕರೇ, ನಾವಿಂದು ಬೆಂಗಳೂರಿನ ಸಸ್ಯಕಾಶಿ ಅಂತಲೇ ಫೇಮಸ್ ಆಗಿರುವಂತಹ ಲಾಲ್ಬಾಗ್ನಲ್ಲಿದ್ದೀವಿ. ಇದೇ 26 ಅಂದರೆ ಗಣರಾಜ್ಯೋತ್ಸವದ ಪ್ರಯುಕ್ತ ಸಸ್ಯಕಾಶಿಯಲ್ಲಿ ಒಂದು ಫಲಪುಷ್ಪ ಪ್ರದರ್ಶನವನ್ನು ಮಾರ್ಪಾಡು ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಸಾಕಷ್ಟು ಬಗೆ ಬಗೆಯ ಪುಷ್ಪಗಳನ್ನು ಇಲ್ಲಿ ಇಡಲಾಗಿದೆ. ಅಂದರೆ ಸಾಕಷ್ಟು ದೇಶಗಳಿಂದ ಬಂದಿರುವಂತಹ ಪುಷ್ಪಗಳನ್ನು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಿದೆ. ಈ ಬಾರಿ 217ನೇ ಫಲಪುಷ್ಪ ಪ್ರದರ್ಶನ ಇದಾಗಿರೋದ್ರಿಂದ ಲಾಲ್ಬಾಗ್ ಅಂತೂ ಮಧುವಣಗಿತ್ತಿಯಂತೆ ರೆಡಿಯಾಗಿದೆ. ಸಾಕಷ್ಟು ಜನ ಪ್ರೇಕ್ಷಕರು ಬಂದು ನೋಡ್ಕೊಂಡು ಹೋಗ್ತಿರುವಂಥದ್ದು. ಅಂದರೆ ಮೊದಲನೇ ದಿನವಾಗಿರುವ ಇಂದು ಸಾಕಷ್ಟು ಜನರು ಬಂದು ನೋಡ್ಕೊಂಡು ಹೋಗ್ತಾ ಇರುವಂಥದ್ದು. ಬುಧವಾರ ಅಂತಂದರೆ ಇವತ್ತು ಪ್ರಾರಂಭವಾಗಿರೋದ್ರಿಂದ ಇನ್ನು 27ನೇ ತಾರೀಕುವರೆಗೂ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನ ಇರಲಿದೆ. ಈ ವರ್ಷ ನಡೆಯುವ ಫಲಪುಷ್ಪ ಪ್ರದರ್ಶನದ ಒಂದು ಥೀಮ್ ನೋಡೋದಾದರೆ, ಮಹರ್ಷಿ ವಾಲ್ಮೀಕಿ ಅವರಿಗೆ ಈ ಒಂದು ಫಲಪುಷ್ಪ ಗೌರವ ಸಲ್ಲಿಸಲು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ವಾಲ್ಮೀಕಿ ಅವರ ಜೀವನ ಆಗಿರಬಹುದು, ಅವರ ಸಾಧನೆ ಆಗಿರಬಹುದು, ರಾಮಾಯಣದ ಚರಿತ್ರೆಗಳನ್ನ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇರುವಂಥದ್ದನ್ನ ನಾವು ಗಮನಿಸಬಹುದು. ಹಾಗೆ ವಾಲ್ಮೀಕಿ ಅವರ ಜೀವನ, ಸಾಧನೆ, ರಾಮಾಯಣದ ಸಂಪೂರ್ಣವಾಗಿರುವಂತಹ ಚರಿತ್ರೆ ಪುಷ್ಪಗಳಲ್ಲಿ ಅನಾವರಣಗೊಂಡಿರುವುದು ಬಹಳ ವಿಶೇಷವಾಗ್ತಿದೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ 10 ಲಕ್ಷಕ್ಕೂ ಹೆಚ್ಚು ಜನರು ಬರುವ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ತೋಟಗಾರಿಕೆ ಇಲಾಖೆಯವರು. 217ನೇ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ವೇದಿಕೆಯನ್ನು ಕೂಡ ಸಜ್ಜು ಮಾಡಲಾಗಿದೆ. ಈ ಗಮನಿಸ್ತಾ ಇರಬಹುದು, ಸಾಕಷ್ಟು ಪ್ರಮಾಣದ ಹೂಗಳನ್ನು ಬಳಸಿ ಒಂದಷ್ಟು ಚಿತ್ರಗಳನ್ನು ಮಾಡಿರುವಂಥದ್ದು. ನೋಡಲಿಕ್ಕೆ 2 ಕಣ್ಣು ಕೂಡ ಸಾಕಾಗ್ತಾ ಇಲ್ಲ. ಈಗ ತಾನೇ CM ಸಿದ್ದರಾಮಯ್ಯನವರು ಹಾಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಸಚಿವ ಜಮೀರ್ ಅಹಮದ್ ಅವರು ಬಂದು ಉದ್ಘಾಟನೆಯನ್ನು ನಡೆಸಿ ಹೋದರು. ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಗೈರಿನಲ್ಲಿ ಇದೊಂದು ಉದ್ಘಾಟನೆ ಆಯಿತು. ನಂತರ ಗಾಜಿನ ಮನೆ, ಒಂದು ಕೇಂದ್ರ ಭಾಗದಲ್ಲಿ ಒಂದು ಗಾಜಿನ ಮನೆಯನ್ನು ಇಡಲಾಗಿದೆ. ಬೃಹತ್ ಉತ್ತದ ಮಾದರಿಯಾಗಿರಬಹುದು, ಹಾಗೆ ತಪಸ್ಸು ಮಾಡ್ತಾ ಇರೋದಾಗಿರಬಹುದು. ವಾಲ್ಮೀಕಿಯವರು ರಾಮಾಯಣದ ಕವಿ ಕೋಗಿಲೆ ಏನಿದ್ದಾರಲ್ವ, ಮಹರ್ಷಿ ವಾಲ್ಮೀಕಿಯವರ ಸಂಪೂರ್ಣ ಜೀವನ ಚರಿತ್ರೆ ಇಲ್ಲಿ ಅನಾವರಣವಾಗಿರೋದನ್ನ ನಾವು ನೋಡಬಹುದು. ಇದು ಒಂದು 10 ಅಡಿ ಎತ್ತರ, ಹಾಗೆ 38 ಅಡಿ ಸುತ್ತಳತೆಯನ್ನು ಹೊಂದಿರೋದು ಬಹಳ ವಿಶೇಷವಾಗಿದೆ. ಇದೇ ಒಂದು ಬಾರಿಗೆ 1.5 ಲಕ್ಷ ಹೂಗಳನ್ನು, ಅಂದರೆ ಬರೀ ಗುಲಾಬಿಯೇ 1.5 ಲಕ್ಷ ಗುಲಾಬಿಯನ್ನು ಬಳಸ್ಕೊಂಡಿದ್ದಾರೆ. 400 kg ಒಂದು ಗುಲಾಬಿ, ಪಿಂಚ್ಡ್ ಗುಲಾಬಿ ಅಂತ, ಅದು ಬೇರೆ ದೇಶದ ಗುಲಾಬಿಯನ್ನು ಬಳಸ್ಕೊಂಡು ಮಾಡಿರುವಂಥದ್ದು. ಸಾಕಷ್ಟು ಭಂಗಿಗಳನ್ನು ಇಲ್ಲಿ ನಾವು ಗಮನಿಸ್ತಾ ಇರಬಹುದು. ವಾಲ್ಮೀಕಿಯವರ ಬೃಹತ್ ಉತ್ತ ಆಗಿರಬಹುದು, ಅವರು ತಪಸ್ಸು ಮಾಡುವ ಭಂಗಿ ಆಗಿರಬಹುದು, ಪ್ರಕೃತಿಯನ್ನು ಅವರು ವೀಕ್ಷಣೆ ಮಾಡ್ತಾ ಇರೋದಾಗಿರಬಹುದು, ರಾಮಾಯಣದ ಒಂದು ಪುಸ್ತಕವಾಗಿರಬಹುದು, ಹೂಗುಚ್ಛಗಳಾಗಿರಬಹುದು, ಪ್ರತಿಯೊಂದು ಕೂಡ ಬಹಳ ಸುಂದರವಾಗಿ ಮಾರ್ಪಟ್ಟಿದೆ. ಅದರ ಮುಂದೆ ಜನರು ಫೋಟೋಗಳನ್ನು ತೆಗೆದುಕೊಳ್ಳೋದಾಗಿರಬಹುದು, ಎಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇರಬಹುದು. ಒಂದು 10 ಅಡಿ ಎತ್ತರದ 38 ಅಡಿ ಸುತ್ತಳತೆಯನ್ನು ಕೂಡ ಹೊಂದಿದೆ. ಇದೇ ಒಂದು ಬಾರಿಗೆ 1.5 ಲಕ್ಷ ಗುಲಾಬಿಯನ್ನು ಬಳಸಿ ಇದನ್ನು ಮಾರ್ಪಾಡು ಮಾಡಿಕೊಳ್ಳಲಾಗಿದೆ. ಹಾಗೂ 300 kg ಹೈದರಾಬಾದ್ ಸಂಪಿಗೆಯನ್ನು ಕೂಡ ಬಳಸಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ರಾಮನ ಅನನ್ಯ ಭಕ್ತ ಒಂದು ಜಾಂಬುವಂತನ ಒಂದು ಪ್ರತಿಮೆಯನ್ನು, ಬಹಳ ಸುಂದರವಾಗಿದೆ. ಎಲ್ಲರೂ ಕೂಡ ಈ ಒಂದು ಪ್ರತಿಮೆ ಮುಂದೆ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾ ಇರಬಹುದು, ಸೆಲ್ಫಿಯನ್ನು ತೆಗೆದುಕೊಳ್ತಾ ಇರ್ಬೋದು. ಅಂದರೆ ಮೊದಲ ದಿನವಾದ ಇಂದು ಅಷ್ಟಾಗಿ ಜನ ಬರ್ದಲೇ ಇದ್ರೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಒಂದು ಹಬ್ಬದ ವಾತಾವರಣವೇ ಸಸ್ಯಕಾಶಿಯಲ್ಲಿ ಅನಾವರಣಗೊಂಡಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇರಬಹುದು. ಹಾಗೆ ಈ ಪರಿಕಲ್ಪನೆ ಬಹಳ ವಿಶೇಷವಾಗಿ ಇದನ್ನು ಸಿದ್ಧಪಡಿಸಲಾಗಿದೆ. ಒಂದೊಂದು ಪ್ರತಿಮೆಗಳು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ರಾಮಾಯಣದಲ್ಲಿ ಇದು ಮಹಾಕವಿಗೆ ಬಂದಂತಹ ಒಂದಷ್ಟು ಪ್ರಶಸ್ತಿಗಳು, ಹಾಗೆಯೇ ಮಹಾಕವಿ ಕಾವ್ಯಗಳನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬದುಕಿನ ಎಲ್ಲ ಅನಿವಾರ್ಯವಾದ ಲೌಕಿಕ ನಿಮಿತ್ತಗಳಿಂದಾಗಿ ವಾಲ್ಮೀಕಿ ಅವರು ಏನು ಮಾಡ್ತಾರೆ, ಪ್ರಕೃತಿ ದೇವಿಯ ಸೌಂದರ್ಯದ ಸಾಮ್ರಾಜ್ಯದ ವಿವಿಧ ಸಂಪತ್ತುಗಳನ್ನು ವಿವರವಾಗಿ ಹೃದಯಾಂಗಮವಾಗಿ ಅನುಭವಿಸಿರಬೇಕು. ಅದನ್ನು ಇಲ್ಲಿ ಎಲ್ಲವೂ ಕೂಡ ಅನಾವರಣವಾಗಿದೆ. ಅಂದರೆ ಶ್ರೀರಾಮನ ಕೃಪೆಗೆ ಪಾತ್ರವಾಗುವ ಒಂದು ಅಳಿಲಿದೆಯಲ್ಲ, ಅಳಿಲು ಸೇವೆ, ಆ ಅಳಿಲು ಸೇವೆಯನ್ನು ಕೂಡ ಪ್ರತಿಯೊಂದು ಕೂಡ ಇಲ್ಲಿ ಚಿತ್ರಣವಾಗಿರೋದನ್ನ ನಾವು ಗಮನಿಸ್ತಾ ಇರ್ಬೋದು. ರಾಮ ಮತ್ತು ಮಹಾತ್ಮ ಗಾಂಧಿಯ ಒಂದು ಬಾಂಡಿಂಗ್ ಬಗ್ಗೆನೂ ಕೂಡ ಇಲ್ಲಿ ವಿವರಣೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಗಮನಿಸ್ತಾ ಬಂದರೆ ವಾಲ್ಮೀಕಿ ಅವರು ರಾಮಾಯಣದ ಮುಖಾಂತರ ಯಾವ ರೀತಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಅದು ಕೂಡ
ಇದೆ. ವಾಲಿ ಸುಗ್ರೀವರ ಕಾಳಗವನ್ನ ನೋಡಬಹುದು, ರಾಮನಿಂದ ವಾಲಿಯ ವಧೆಯನ್ನು ಕೂಡ ನೋಡಬಹುದು. ಹಾಗೆ ಶಬರಿ ರಾಮನಿಗೆ ಕೊಟ್ಟಂತಹ ಒಂದು ಆತಿಥ್ಯವನ್ನು ಕೂಡ ಇಲ್ಲಿ ಅನಾವರಣಗೊಳಿಸಿದ್ದಾರೆ. ವಾಲ್ಮೀಕಿ ರಾಮಾಯಣ ಯಾವೆಲ್ಲ ರೀತಿಯಲ್ಲಿ ಸಂದೇಶವನ್ನ ಕೊಡ್ತಾ ಇದೆ ಅದನ್ನು ಕೂಡ ಎಲ್ಲವನ್ನು ಕೂಡ ನಾವು ನೋಡಬಹುದು. ಅಂದ್ರೆ ಅವ್ರು ಹೇಳ್ತಾ ಹೋಗ್ತಾರೆ, ನಿಮ್ಮ ಬಯಕೆ ಒಂದ್ ಕಡೆ ಪ್ರಾಮಾಣಿಕವಾಗಿದ್ದಲ್ಲಿ ಅದೇನೇ ಆದ್ರೂ ಕೂಡ ಯಾರು ಕೂಡ ನಿಮ್ಮನ್ನ ತಡೆಯೋಕೆ ಸಾಧ್ಯವಿಲ್ಲ ಎಂಬಂತೆ ಒಂದು ಮಾತಿದೆ ರಾಮಾಯಣದಲ್ಲಿ. ಅದು ಎಲ್ಲವನ್ನೂ ಕೂಡ ಚಿತ್ರಿತವಾಗಿದೆ. ಒಂದು ಕೆಂಪು ಗುಲಾಬಿ ಆಗಿರಬಹುದು, ಪ್ರತಿಯೊಂದು ಹೂಗಳು ಕೂಡ ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ಹಾಗೆ ಜಟಾಯು ವಧೆಯನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಇರಬಹುದು. ವಾಲ್ಮೀಕಿ ರಾಮಾಯಣದಲ್ಲಿ ಯಾವೆಲ್ಲ ಸಂದೇಶವನ್ನ ಕೊಟ್ಟಿದ್ರು ಆ ಎಲ್ಲ ಸಂದೇಶವನ್ನು ಕೂಡ ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರುವುದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ಚರಿತ್ರೆ ಇಲ್ಲಿ ಎಲ್ಲ ಅನಾವರಣಗೊಂಡಿದೆ. ಅವರ ಒಂದು ಪ್ರತಿಮೆಯನ್ನು ನಾವಿಲ್ಲಿ ನೋಡ್ತಾ ಇರಬಹುದು, ಇಷ್ಟು ಸುಂದರವಾಗಿದೆ. ಹಾಗೆ ಅಲ್ಲಿ ಇಟ್ಟಿರುವಂತಹ ಪುಷ್ಪಗಳನ್ನು ಕೂಡ ನೋಡಬಹುದು, ಬಹಳ ಸುಂದರವಾಗಿದೆ. ಹಾಗಾದರೆ ಶುಲ್ಕ ಹೇಗಿದೆ ಅಂತ ನೋಡೋದಾದರೆ ಲಾಲ್ಬಾಗ್ನ ಎಲ್ಲ ದ್ವಾರಗಳಲ್ಲಿಯೂ ಕೂಡ ಎಲೆಕ್ಟ್ರಾನಿಕ್ ಟಿಕೆಟ್ ಯಂತ್ರಗಳನ್ನು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ವಯಸ್ಕರಿಗೆ 80 ರೂಪಾಯಿ ಇದೆ, ಹಾಗೆ ರಜದಿನಗಳಲ್ಲಿ 100 ರೂಪಾಯಿ ಇದೆ, ಹಾಗೆ ಮಕ್ಕಳಿಗೆ 30 ರೂಪಾಯಿ ಇರುವಂಥದ್ದು. ಹಾಗೆ ಸಮವಸ್ತ್ರ ಧರಿಸಿ ಅಂದರೆ ಶಾಲಾ ಕಾಲೇಜಿನ ಯೂನಿಫಾರ್ಮ್ ಬೆಳೆಸಿ ಬರುವಂತಹ ಮಕ್ಕಳಿಗೆ ಇಲ್ಲಿ ಫ್ರೀ ಇರುತ್ತೆ. ಹಾಗೆ ನೋಡಿಕೊಂಡು ಬಂದು ಎಂಜಾಯ್ನು ಕೂಡ ಮಾಡ್ಕೊಂಡು ಹೋಗುವಂಥದ್ದು. ನಾಗಚಂದ್ರ ಅವರ ಒಂದು ಫೋಟೋವನ್ನು ನೋಡಬಹುದು. ಇವ್ರನ್ನ ಅಭಿನವ ಪಂಪ ಅಂತಲೇ ಕೂಡ ಕರೀತಾರೆ. ರಾಮಚಂದ್ರ ಚರಿತ ಪುರಾಣವನ್ನು ನೋಡ್ಬೋದು. ಪಂಪ ರಾಮಾಯಣವನ್ನು ಕೂಡ ಇವರು ಬರೆದಿದ್ದಂಥದ್ದು. 17ನೇ ಶತಮಾನದಲ್ಲಿ ಇರುವಂತಹ ನಾಗಚಂದ್ರ ಅವರ ಫೋಟೋವನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಇರಬಹುದು. ಒಂದಷ್ಟು ಪ್ರತಿಮೆಗಳು ಕೂಡ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇದೆ, ಸಾಕಷ್ಟು ಅಂದರೆ ಆಕರ್ಷಣೆಯನ್ನು ಮಾಡ್ತಾ ಇದೆ. ಬಗೆ ಬಗೆಯ ಹೂಗುಚ್ಛಗಳನ್ನು ಇಟ್ಟಿರುವಂಥದ್ದು. ಹಾಗೆ ಇಲ್ಲಿ ಶೂರ್ಪಣಖಿಯನ್ನು ನಾವು ಇಲ್ಲಿ ಗಮನಿಸ್ತಾ ಇರ್ಬೋದು. ಪಂಚವಟಿಯಲ್ಲಿ ನೆಲೆಸಿದ ಸೀತಾರಾಮ ಲಕ್ಷ್ಮಣರನ್ನು ನೋಡುವ ಶೂರ್ಪಣಖಿಯನ್ನು ಕೂಡ ಇಲ್ಲಿ ಗಮನಿಸ್ತಾ ಇರ್ಬೋದು. ಅಂದರೆ ರಾಮಾಯಣದಲ್ಲಿ ಏನೆಲ್ಲ ಒಂದು ಕಥೆಗಳಿದೆ ಅದನ್ನು ಇಲ್ಲಿ ಅನಾವರಣಗೊಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಶೂರ್ಪಣಖಿಯ ಪರವಾಗಿ ಯುದ್ಧಕ್ಕೆ ಬಂದ ಕರದೂಷಣರನ್ನು ಕೂಡ ರಾಮ ಲಕ್ಷ್ಮಣ ಯಾವ ರೀತಿ ಕೊಲ್ತಾರೆ ಆ ಒಂದು ದೃಶ್ಯವೂ ಕೂಡ ಇಲ್ಲಿ ಇರುವಂಥದ್ದು. ಹಾಗೆ ಕುಮುದೆಂದು ಮುನಿಗಳನ್ನು ನಾವು ಗಮನಿಸಬಹುದು. ಇವರು ಕೂಡ ರಾಮಾಯಣದಲ್ಲಿ ಬರ್ತಾರೆ. 16ನೇ ಶತಮಾನದ ಇವರು ಒಂದು ಮುನಿಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಇಲ್ಲಿ ಕಂಬ ರಾಮಾಯಣವನ್ನು ಬರೆದಿರುವಂತಹ ಕಂಬನ್ನವರು ನೋಡ್ಬೋದು. ಇವರು ತಮಿಳಿನ ಒಬ್ಬರು ಕವಿಗಳು, 12ನೇ ಶತಮಾನದ ಕವಿಗಳು. ಅವರ ಒಂದು ಪ್ರತಿಮೆಯೂ ಕೂಡ ಇಲ್ಲಿದೆ, ಅದನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಇಲ್ಲೂ ಕೂಡ ಸಾಕಷ್ಟು ಪುಷ್ಪಗಳನ್ನು ಬಳಸಿ ಹೂಗುಚ್ಛಗಳನ್ನು ಕೂಡ ಇಟ್ಟಿರುವಂಥದ್ದನ್ನ ಇಲ್ಲಿ ಗಮನಿಸ್ತಾ ಇರ್ಬೋದು. ಬಹಳ ವಿಶೇಷವಾಗಿ ಸುಂದರವಾಗಿ ಒಂದು ಲಾಲ್ಬಾಗ್ನ ತಯಾರಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಾವಣನ ಮಾತಿನಂತೆ ಬಂಗಾರದ ಜಿಂಕಿಯಾಗಿ ಬರುವ ಮಾರೀಚನನ್ನು ನಾವಿಲ್ಲಿ ಗಮನಿಸ್ತಾ ಇರ್ಬೋದು. ಇದು ಕೂಡ ರಾಮಾಯಣದಲ್ಲಿ ಬರುವಂತಹ ಒಂದು ವಿಶೇಷವಾದಂತಹ ಕಥೆಯನ್ನು ನೋಡ್ಬೋದು. ಅಂದರೆ ಸೀತೆ ಬಂಗಾರದ ಜಿಂಕೆಗೆ ಆಸೆಯನ್ನು ಪಡುವುದನ್ನು ಆ ಒಂದು ಚಿತ್ರ ತೋರಿಸುತ್ತೆ. ಹಾಗೆ ನಾವು ಮುಂದೆ ನೋಡ್ತಾ ಬಂದಂಗೆ ಸಾಕಷ್ಟು ಕುವೆಂಪು ಅವರು ಇದ್ದಾರೆ. ಸಾಕಷ್ಟು ಕವಿಗಳ ಒಂದು ಪ್ರತಿಮೆಯನ್ನು ನಾವಿಲ್ಲಿ ನೋಡ್ತಾ ಬರ್ಬೋದು. 15ನೇ ಶತಮಾನದ ಕವಿಗಳಾಗಿರಬಹುದು, 16ನೇ ಶತಮಾನದ ಕವಿಗಳಾಗಿರಬಹುದು, 17ನೇ ಶತಮಾನದ ಕವಿಗಳಾಗಿರಬಹುದು. ರಾಮಾನುಜನ್ ಅವರ ಒಂದು ಪ್ರತಿಮೆ ಕೂಡ ಇಲ್ಲಿದೆ. ಹಾಗೆ ನಮ್ಮ ಕುವೆಂಪು ಅವರ ಪ್ರತಿಮೆಗಳು ಕೂಡ ಇದೆ. ತುಳಸಿದಾಸ್ ಅವರ ಒಂದು ಪ್ರತಿಮೆಯೂ ಕೂಡ ಇದೆ. ಎಲ್ಲರೂ ಕೂಡ ಫೋಟೋವನ್ನು ತೆಗೆಸ್ಕೊಳ್ತಾ ಇರೋದನ್ನು ನಾವಿಲ್ಲಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಅಂದರೆ ಬೆಂಗಳೂರಲ್ಲಿ ನಡೆಯುತ್ತಿರುವಂತಹ, ಅಂದರೆ ಅದು 2025ರಲ್ಲಿ ನಡೀತಿರುವಂತಹ ಮೊದಲ ಫಲಪುಷ್ಪ ಪ್ರದರ್ಶನ ಇದಾಗಿದ್ದು ಎಲ್ಲರೂ ಕೂಡ ಕೌತುಕದಿಂದ ಕಾಯ್ತಾ ಇದ್ದಾರೆ. ಹೇಗಿರುತ್ತೆ ಈ ಬಾರಿ ಥೀಮ್, ಹೇಗಿರಬಹುದು ಅಂತ. ಅದೇ ಕೂಡ ಎಲ್ಲ ಕೂಡ ರಿವೀಲ್ ಆಗಿದೆ. ಬಹಳ ಸುಂದರವಾಗಿ ಸಸ್ಯಕಾಶಿ ರೆಡಿ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇರಬಹುದು. 20ನೇ ಶತಮಾನದ ಕುವೆಂಪು ಅವರು ಬಂದಿದ್ದಾರೆ. ಕುವೆಂಪು ಅವರು ಪ್ರತಿಮೆ ಕೂಡ ಬಹಳ ಸುಂದರವಾಗಿ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇರಬಹುದು. ನಾನಾ ಬಗೆಯ ದೇಶ ವಿದೇಶಗಳ ತರೇವಾರಿ ಪುಷ್ಪಗಳನ್ನು, ಬಣ್ಣ ಬಣ್ಣದ ಹೂಗಳು ಇಲ್ಲಿ ಆಕರ್ಷಣೀಯವಾಗಿದೆ, ಅನಾವರಣವಾಗಿದೆ. ಈಗಾಗಲೇ CM ಸಿದ್ದರಾಮಯ್ಯನವರು ಚಾಲನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಫಲಪುಷ್ಪ ಪ್ರದರ್ಶನಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರು ಚಾಲನೆಯನ್ನು ಕೊಟ್ಟಿರುವಂಥದ್ದು ಬಹಳ ವಿಶೇಷ. ಅವರು ಕೂಡ ಒಂದು ರೌಂಡು ವೀಕ್ಷಣೆಯನ್ನು ಮಾಡಿದ್ರು. ಅವರು ಕೂಡ ನಗುಮುಖದಿಂದ ವೀಕ್ಷಣೆಯನ್ನು ಮಾಡಿ ಖುಷಿ ಪಟ್ಟರು ಸಿದ್ದರಾಮಯ್ಯನವರು ಕೂಡ. ಸಿದ್ದರಾಮಯ್ಯನವರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಾಗೆ ಜಮೀರ್ ಅಹಮದ್ ಅವರು ಸಾಥ್ ಕೂಡ ಕೊಟ್ಟರು.
ಎಲ್ಲರೂ ಕೂಡ ಒಂದು ರೌಂಡ್ ಪುಷ್ಪವನ್ನ ವೀಕ್ಷಣೆ ಮಾಡಿದ್ರು. ಅಂದ್ರೆ ಎಲ್ರಿಗೂ ಕೂಡ ಬಹಳ ಇಷ್ಟವಾಯಿತು ಫಲಪುಷ್ಪ ಪ್ರದರ್ಶನ. ಅಂದ್ರೆ ಅಷ್ಟರ ಮಟ್ಟಿಗೆ ಸಿದ್ಧತೆಯನ್ನ ತೋಟಗಾರಿಕಾ ಇಲಾಖೆ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ದೇಶಗಳ ಹೂಗಳನ್ನ ತಂದು ಇಲ್ಲಿ ಒಂದು ಅಲಂಕಾರವನ್ನ ಮಾಡಿರುವಂತದ್ದು. ಈ ಫಲಪುಷ್ಪ ಪ್ರದರ್ಶನ ಜನವರಿ 16 ಅಂದ್ರೆ ಇಂದಿನಿಂದ 27ನೇ ತಾರೀಕುವರೆಗೂ ಕೂಡ ನಡೆಯುತ್ತೆ. ಅಂದ್ರೆ 12 ದಿನಗಳ ಕಾಲ ಲಾಲ್ಬಾಗ್ ನಲ್ಲಿ ನಡೆಯುತ್ತಿರುವಂತಹ ಫಲಪುಷ್ಪ ಪ್ರದರ್ಶನ. ಅಂದ್ರೆ ಆನ್ಲೈನ್ ಮೂಲಕವೂ ಕೂಡ ಟಿಕೆಟ್ ಅನ್ನ ಬುಕ್ ಮಾಡುವಂತಹ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿದ್ದಾರೆ ತೋಟಗಾರಿಕೆ ಇಲಾಖೆಯವರು. ಅಂದ್ರೆ ಸಾರ್ವಜನಿಕ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಅಗತ್ಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೀರಾಗಿರಬಹುದು, ಶೌಚಾಲಯವಾಗಿರಬಹುದು, ಎಲ್ಲವೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಷ್ಟು ಖರ್ಚಾಗಿದೆ ಅಂತ ನೋಡೋದಾದ್ರೆ 2.25 ಕೋಟಿ ವೆಚ್ಚದಲ್ಲಿ ಈ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಈ ಬಾರಿಯ ವಿಶೇಷ ಥೀಮ್ ನೋಡೋದಾದ್ರೆ ಗಣರಾಜ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವಂತಹ ಈ ಫಲಪುಷ್ಪ ಪ್ರದರ್ಶನಕ್ಕೆ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ಒಂದಷ್ಟು ಕಲೆಗಳನ್ನ ಅನಾವರಣಗೊಳಿಸಲಾಗುತ್ತದೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚು ಪುಷ್ಪಗಳನ್ನು, ಬಣ್ಣ ಬಣ್ಣದ ಪುಷ್ಪಗಳನ್ನು, ಅಂದ್ರೆ ಮನಸ್ಸಿಗೆ ಇಷ್ಟವಾಗುವಂತಹ ಚಿತ್ತಾಕರ್ಷಣೀಯ ಜನರನ್ನ ಸೆಳೆಯುವ ಹೂಗಳನ್ನ ಬಳಸಿ ಅನಾವರಣಗೊಳಿಸಿದ್ದಾರೆ. ಎಲ್ಲವೂ ಕೂಡ ಬಹಳ ಸುಂದರವಾಗಿದೆ ಅಂತಾನೆ ಹೇಳಬಹುದು. ಅಂದ್ರೆ ಈಗಿನ ಮಕ್ಕಳಿಗೆ ರಾಮಾಯಣದ ಕುರಿತು ಗೊತ್ತಿಲ್ಲದ ಒಂದಷ್ಟು ವಿಚಾರಗಳನ್ನ ಹೂಗಳ ಮೂಲಕ ತಿಳಿಸುವ ಪ್ರಯತ್ನವನ್ನ ತೋಟಗಾರಿಕಾ ಇಲಾಖೆ ಮಾಡಿಕೊಂಡಿದೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ಪ್ರದರ್ಶನದಲ್ಲಿ ಏನೆಲ್ಲ ಇರಲಿದೆ ಅಂತ ಹಾಗೆ ನೋಡ್ತಾ ಹೋದ್ರೆ ಇಲ್ಲ ರಾಮಾಯಣದ ಸಂಪೂರ್ಣ ವಿವರವನ್ನ ತೋರಿಸುವ ಪ್ರಯತ್ನ ಇದಾಗಿದೆ. ನವಿಲಾಗಿರಬಹುದು, ನೀವು ಗಮನಿಸ್ತಾ ಇರಬಹುದು ಎಷ್ಟು ಸುಂದರವಾಗಿ ಒಂದು ನವಿಲನ್ನ ಮಾಡಿದ್ದಾರೆ. ಹಾಗೆಯೇ ಸೀತೆ, ರಾಮ, ಲಕ್ಷ್ಮಣರ ಒಂದು ಮೂರ್ತಿಗಳನ್ನಾಗಿರಬಹುದು, ಜಿಂಕೆ ಆಗಿರಬಹುದು, ಹುತ್ತ, ಗಿಡ ಮರಗಳು, ಪಾರಿವಾಳಗಳು, ಹುಲ್ಲಿನ ಮನೆ ಎಲ್ಲವೂ ಕೂಡ ಥೇಟ್ ಹಳ್ಳಿಯ ವಾತಾವರಣ. ರಾಮಾಯಣದಲ್ಲಿ ಹೇಗೆ ನಾವು ಚಿತ್ರಣವನ್ನು ಮಾಡ್ಕೊಂಡಿದ್ವಿ ನಮ್ಮ ಮೈಂಡ್ನಲ್ಲಿ, ಸೇಮ್ ಅದೇ ರೀತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲಕ್ಷಾಂತರ ಹೂಗಳಿಂದ ರಾಮಾಯಣವನ್ನು ಬರೆದಿರುವಂತಹ ಮಹರ್ಷಿ ವಾಲ್ಮೀಕಿಯವರ ಆಶ್ರಮ, ಆ ಒಂದು ದೃಶ್ಯಗಳಾಗಿರಬಹುದು, ಹುತ್ತಗಳಾಗಿರಬಹುದು, ಜಟಾಯು ಪಕ್ಷಿ ಎಲ್ಲವನ್ನೂ ಕೂಡ ಬಹಳ ಸೊಗಸಾಗಿ ಮಾಡಿದ್ದಾರೆ. ಹಾಗೆಯೇ ಗಿಳಿಗಳಾಗಿರಬಹುದು, ತುಂಬ ಒಂದು ಸುಂದರವಾಗಿ ಮಾರ್ಪಾಡು ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಬಂದ ಮೇಲೆ ತಿಳ್ಕೊಳ್ತಾರೆ ಪ್ರೇಕ್ಷಕರು. ಅಷ್ಟು ಸುಂದರವಾಗಿ ಚಿತ್ರಿತವಾಗಿದೆ ಪ್ರತಿಯೊಂದು ಕೂಡ. ಎಲ್ಲರೂ ಕೂಡ ಈ ಒಂದು ದೃಶ್ಯದ ಮುಂದೆ ನಿಂತ್ಕೊಂಡು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾ ಇರಬಹುದು, ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಬಹಳ ಸುಂದರವಾಗಿ ಕಾಣ್ತಾ ಇರುವಂತಹ ದೃಶ್ಯ ಇದಾಗಿದೆ. ಹಾಗೆ ಮುಂದುವರೆದು ಏನೇನೆಲ್ಲ ಇದೆ ಅಂತ ನಾವು ನೋಡೋದಾದ್ರೆ ಲಕ್ಷಾಂತರ ಹೂಗಳಿಂದ ತಯಾರನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ. ಅಂದರೆ ಅಷ್ಟು ಸುಂದರವಾಗಿ ಪ್ರತಿಯೊಂದು ಕೂಡ ಮೂಡಿ ಬಂದಿದೆ. ಪ್ರತಿಯೊಂದು ಹೂಗಳನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಜನಗಳು. ನೋಡಲಿಕ್ಕೆ ಬಂದಿರುವಂತಹ ಪ್ರೇಕ್ಷಕರು ಅಬ್ಸರ್ವ್ ಮಾಡ್ತಾ ಇರುವಂಥದ್ದನ್ನ ನಾವು ನೋಡಬಹುದು.
ಸಾಕಷ್ಟು ಕಲೆಗಳು ಅನಾವರಣಗೊಂಡಿದೆ. ಅಂದರೆ 3 ಲಕ್ಷಕ್ಕೂ ಹೆಚ್ಚು ಹೂವುಗಳನ್ನು ಬಳಸಿಕೊಂಡು ಈ ಬಾರಿಯ ಫಲಪುಷ್ಪ ಪ್ರದರ್ಶನ ತಯಾರಾಗಿರುವುದನ್ನು ನಾವು ನೋಡಬಹುದು. ಗಂಗಾ ನದಿಯನ್ನು ದಾಟುವಂಥದ್ದಾಗಿರಬಹುದು, ಪ್ರತಿಯೊಂದು ದೃಶ್ಯವೂ ಕೂಡ ಬಹಳ ವಿಶೇಷವಾಗಿದೆ. ಸಂಬಂಧಪಟ್ಟಂತೆ ರಾಮನೊಂದಿಗೆ ಸೀತೆ ಮತ್ತು ಲಕ್ಷ್ಮಣರು ಕಾಡಿಗೆ ಹೊರಟಾಗ ಪುರಜನರ ಪರಿತಾಪ ಹೇಗಿತ್ತು ಅಂದರೆ ಕಂಪ್ಲೀಟ್ ಆಗಿ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಚಾರಗಳು ಇದೆಯೋ ಅವೆಲ್ಲವನ್ನ ಕೂಡ ನೋಡಬಹುದು. ಒಂದೊಂದು ಕೂಡ ಚಿತ್ತಾಕರ್ಷಣೀಯವಾಗಿದೆ, ಬಹಳ ವಿಶೇಷವಾಗಿದೆ, ಸೊಗಸಾಗಿದೆ. ನೋಡ್ಲಿಕ್ಕೆ 2 ಕಣ್ಣುಗಳು ಕೂಡ ಸಾಕಾಗ್ತಾ ಇಲ್ಲ, ಅಷ್ಟು ಸುಂದರವಾಗಿ ಮೂಡಿ ಬಂದಿದೆ. ಮಕ್ಕಳಿಗೆ ರಾಮಾಯಣದ ಕುರಿತು ಒಂದಷ್ಟು ಮಾಹಿತಿಯನ್ನ, ಗೊತ್ತಿಲ್ಲದ ಮಾಹಿತಿಯನ್ನ, ವಿಚಾರಗಳನ್ನ ಇಲ್ಲಿ ಹೂಗಳ ಮೂಲಕ ತಿಳಿಸುವ ಪ್ರಯತ್ನವನ್ನ ತೋಟಗಾರಿಕಾ ಇಲಾಖೆ ಮಾಡಿದ್ದಾರೆ. ಒಂದೊಂದು ಪುಷ್ಪವೂ ಕೂಡ ಚಿತ್ತಾಕರ್ಷಣೀಯವಾಗಿದೆ, ಬಹಳ ಸೊಗಸಾಗಿದೆ. ಮಹರ್ಷಿ ವಾಲ್ಮೀಕಿಯ ಜೀವನ ಕಥೆ ಬಹಳ ಮಹತ್ವದ್ದಾಗಿರೋದು, ಅರ್ಥಪೂರ್ಣವಾದದ್ದಾಗಿರ್ಬೋದು. ಸಜ್ಜನರ ಸಹವಾಸದಿಂದ, ದೃಢ ಸಂಕಲ್ಪದಿಂದ, ಸ್ವಯಂ ಸಾಧನೆಯಿಂದ ಯಾರು ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ವಾಲ್ಮೀಕಿಯವರ ಬದುಕು ಸಾರ್ವಕಾಲಿಕ ಅಮೃತ ಸಾಕ್ಷಿಯಾಗಿದೆ. ಅದನ್ನು ಕೂಡ ಇಲ್ಲಿ ಅನಾವರಣ ಮಾಡುವಂತಹ ಪ್ರಯತ್ನವಾಗಿದೆ. ವಾಲ್ಮೀಕಿಯ ಕಥೆಯು ಕೇವಲ ಗತಕಾಲದ ಐತಿಹ್ಯವಾಗಿಲ್ಲ, ಎಲ್ರಿಗೂ ಕೂಡ ಅದರಲ್ಲಿ ವಿಶೇಷವಾಗಿ ಮರೀಚಿಕೆಯನ್ನ ಬೆನ್ನಟ್ಟುವ ಜನರಿಗೆ ಸಾರ್ವಕಾಲಿಕ ಪಾಠವಾಗಿದೆ. ವಾಲ್ಮೀಕಿಯವರ ಕಥೆ ಒಂದು ಭರವಸೆಯ ದಾರಿದೀಪವಾಗಿದೆ. ಅದು ವ್ಯಕ್ತಿತ್ವದಲ್ಲಿ ಉತ್ತಮ ಬದಲಾವಣೆ ಬಯಸುವವರ ದಾರಿಯನ್ನು ಕೂಡ ಬೆಳಗಿಸುತ್ತೆ. ಪ್ರಾಮಾಣಿಕ ಉದ್ದೇಶವಾಗಿರಬಹುದು, ಅಚಲವಾದ ಬಯಕೆಯಾಗಿರಬಹುದು, ಬದ್ಧತೆಯಾಗಿರಬಹುದು, ಎಲ್ಲವನ್ನೂ ಕೂಡ ಕಲಿಸುತ್ತೆ ವಾಲ್ಮೀಕಿಯವರ ಜೀವನ. ಆ ಒಂದು ಜೀವನವನ್ನ ಇಲ್ಲಿ ನಾವು ಪುಷ್ಪಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಬಹಳ ವಿಶೇಷವಾಗಿದೆ. ಅಳಿಲು ಸೇವೆ ಮಳಲ ಭಕ್ತಿ ಅಂತ ಒಂದು ಮಾತನ್ನ ಹೇಳ್ತೀವಿ, ಆ ಅಳಿಲನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ರಾಮನ ಕೃಪೆಗೆ ಪಾತ್ರವಾಗಿರುವಂತಹ ಅಳಿಲನ್ನು ಕೂಡ ನಾವು ಇಲ್ಲಿ ಗಮನಿಸ್ತಿರಬಹುದು. ಅವತ್ತು ಹೂಗುಚ್ಛಗಳಿಂದ ಅಳಿಲು ಅಲಂಕಾರವಾಗಿರುವಂಥದ್ದು ಎಲ್ಲವೂ ಕೂಡ ಚಿತ್ತಾಕರ್ಷಣೀಯವಾಗಿದೆ, ಬಹಳ ವಿಶೇಷವಾಗಿದೆ. ಎಲ್ಲರೂ ಕೂಡ ಈ ಒಂದು ಪ್ರತಿಮೆಯ ಮುಂದೆ ಫೋಟೋ ತೆಗೆಸ್ಕೊಳ್ತಾ ಇರಬಹುದು. ಎಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇರ್ಬೋದು. ಬಹಳ ತುಂಬ ಸ್ಪೆಷಲ್ ಅಂತಂದರೆ ಈ ಅಳಿಲು ಅಂತಲೇ ಹೇಳ್ಬೋದು. ರಾಮಾಯಣದಲ್ಲಿ ಅಳಿಲು ಎಷ್ಟು ವಿಶೇಷವೋ ಹಾಗೆಯೇ ಈ ಬಾರಿಯ ಒಂದು ಫಲಪುಷ್ಪ ಪ್ರದರ್ಶನದಲ್ಲೂ ಕೂಡ ಅಳಿಲು ಬಹಳ ವಿಶೇಷವಾಗಿರುವುದನ್ನು ನೋಡಬಹುದು. ಅಂದರೆ ವಾಲ್ಮೀಕಿರವರ ಆಶ್ರಮ ನೇಪಾಳದಲ್ಲಿ ಇರುವಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು. ಮಾ ನಿಷಾದ ಅಂತೆ ಅಂದ್ರೆ ಬೇಡನೊಬ್ಬ ಆಕಾಶದಲ್ಲಿ ಹಾರಾಡ್ತಿದ್ದ ಆ ಕ್ರೌಂಚ ಪಕ್ಷಿ ದಂಪತಿಗೆ ಗುರಿ ಇಟ್ಟು ಗಂಡು ಕೊಂಚಿಯನ್ನ ಹೊಡೆದುರುಳಿಸ್ತಾನೆ. ಇದರಿಂದ ಹೆಣ್ಣು ಕೊಂಚಿ ಹೃದಯ ವಿದ್ರಾವಕವಾಗಿ ದುಃಖಿಸುತ್ತೆ. ಅದನ್ನ ಈ ದೃಶ್ಯ ಹೇಳ್ತಾ ಹೋಗುತ್ತೆ. ನೋಡಿ, ಕೆಳಗಡೆ ಬಿದ್ದಿರುವಂತಹ ಒಂದು ಪಕ್ಷಿ ಹೊಡೆದಂತಹ ಸಂದರ್ಭದಲ್ಲಿ ಕೆಳಗೆ ಒಂದು ಪಕ್ಷಿ ಬೀಳ್ತಾ ಇದೆ, ಮೇಲ್ಗಡೆ ಒಂದು ಪಕ್ಷಿ ಅಳ್ತಾ ಇದೆ. ಆ ದೃಶ್ಯವೂ ಕೂಡ ಇಲ್ಲಿ ಬಹಳ ವಿಶೇಷವಾಗಿದೆ. ಈ ಎಲ್ಲ ದೃಶ್ಯವೂ ಕೂಡ ವಾಲ್ಮೀಕಿಯವರ ಮನಸ್ಸಿಗೆ ನೇರವಾಗಿ ಪ್ರಭಾವ ಬೀರಿರುವಂಥದ್ದು. ಅದನ್ನ ಇಲ್ಲಿ ಒಂದು ಶ್ಲೋಕದ ಮೂಲಕ ಮಾ ನಿಷಾದ ಅಂದ್ರೆ ಮಾ ನಿಷಾದ ಎಂಬ ಶ್ಲೋಕದ ಮೂಲಕ ಹೊರಹೊಮ್ಮುತ್ತೆ. ಮಾ ನಿಷಾದ ಅಂದ್ರೆ ಏನಪ್ಪಾ ಅಂತಂದ್ರೆ ಅನುಷ್ಟಪ್ ಛಂದಸ್ಸು ಅಂತ ಅರ್ಥ ಬರುತ್ತೆ. ಅಂದ್ರೆ ಈ ಘಟನೆಯಲ್ಲಿ ಈ ಶ್ಲೋಕವೇ ರಾಮಾಯಣದ ಕಾವ್ಯ ರಚನೆಗೆ ನಾಂದಿ ಆಗುತ್ತೆ. ರಾಮಾಯಣದಲ್ಲಿ ಒಂದು ಕಾವ್ಯ ರಚನೆಗೆ ಈ ಶ್ಲೋಕ ನಾಂದಿ ಆಡತ್ತೆ. ಆ ಶ್ಲೋಕವನ್ನ ನಾವು ಇಲ್ಲಿ ಗಮನಿಸ್ತಿರಬಹುದು. ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಬಂದ್ರೆ ಎಷ್ಟು ವಿಶೇಷವಾಗಿ ಇದನ್ನ ರಚನೆ ಮಾಡಿದ್ದಾರೆ. ಜನಕರಾಜನ ಅರಮನೆಯಲ್ಲಿ ಶಿವಧನಸ್ಸನ್ನ ಎತ್ತಲು
ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡಬಹುದು. ಸಾಕಷ್ಟು ಗುಲಾಬಿ ಆಗಿರಬಹುದು, ಸೇವಂತಿಗೆ ಆಗಿರಬಹುದು, ಬಣ್ಣ ಬಣ್ಣದ ಗುಲಾಬಿಗಳು, ಬಣ್ಣ ಬಣ್ಣದ ಸೇವಂತಿಗೆಗಳನ್ನು ಬಳಸ್ಕೊಂಡು ಇಲ್ಲಿ ತಯಾರಾಗಿರುವಂತಹ ಒಂದು ಮನೆಯನ್ನು ನೋಡಬಹುದು. ರಾಮ ದರ್ಶನದಿಂದ ಅಹಲ್ಯೆಯ ಶಾಪ ವಿಮೋಚನೆಯಾಗತ್ತೆ. ಅದನ್ನು ಕೂಡ ಆ ದೃಶ್ಯವನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಇಲ್ಲಿ ಒಂದು ಹೂವಿಂದ ಈ ರೀತಿಯೆಲ್ಲ ಅಲಂಕಾರ ಮಾಡಬಹುದಾ ಎಂದು ಕೂಡ ತೋರಿಸಿದ್ದಾರೆ. ಇಲ್ಲಿ ಬಣ್ಣ ಬಣ್ಣದ ಸೇವಂತಿಗಳು, ಬಣ್ಣ ಬಣ್ಣದ ಗುಲಾಬಿಗಳು ಚಿತ್ತಾಕರ್ಷಣೀಯವಾಗಿದೆ. ಎಲ್ಲರೂ ಕೂಡ ಕಣ್ಮನ ಸೆಳಿತಾ ಇದೆ. ವಿಶ್ವಾಮಿತ್ರನು ರಾಮ ಲಕ್ಷ್ಮಣರಿಗೆ ಶಸ್ತ್ರಾಭ್ಯಾಸ ಮಾಡಿಸ್ತಾ ಇರುವುದನ್ನು ಕೂಡ ನಾವಿಲ್ಲಿ ಈ ದೃಶ್ಯವನ್ನು ಕೂಡ ನೋಡಬಹುದು. ಒಂದೊಂದು ಹೂಗಳು ಕೂಡ ಬಹಳ ವಿಶೇಷವಾಗಿದೆ. ದೇಶ ವಿದೇಶಗಳಿಂದ ಬಂದಿರುವಂತಹ ಹೂಗಳನ್ನು ನಾವು ಇಲ್ಲಿ ಗಮನಿಸಬಹುದು. ರಾಮಾಯಣ ಮಹಾಕಾವ್ಯದ 7 ಕಾಂಡಗಳು ಕೂಡ ಇಲ್ಲಿ ನಾವು ನೋಡಬಹುದು. ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ, ಲವಕುಶರ ಜನನ ಹೇಗಾಯಿತು ಎಲ್ಲವನ್ನು ಕೂಡ ಇಲ್ಲಿ ವರ್ಣನೆ ಮಾಡಿರುವಂಥದ್ದು. ಅಶ್ವಮೇಧ ಯಾಗ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ನೋಡಬಹುದು, ನಾವಿಲ್ಲಿ ಕಾಣಸಿಗುತ್ತೆ. ಪ್ರತಿಯೊಂದು ಹೂಗಳು ಕೂಡ ಬಹಳ ಸುಂದರವಾಗಿದೆ. ಫೋಟೋ ತಗೋತಿರತ್ತು. ಆಂಜನೇಯ ತಪಸ್ಸನ್ನ ಮಾಡ್ತಾ ಇರುವಂಥದ್ದು. ಆ ದೃಶ್ಯದ ಕೆಳಗೂ ಕೂಡ ಸಾಕಷ್ಟು ಹೂವುಗಳಿದೆ. ಬಹುಶಃ ಈ ಹೂಗಳ ಹೆಸರು ಕೂಡ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ, ಅಷ್ಟು ವಿಶೇಷವಾಗಿದೆ ಹೂವು. ತುಂಬ ಸುಂದರವಾಗಿದೆ. ಒಂದೊಂದು ಹೂಗಳು ಕೂಡ ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ರಾಮಾಯಣದ ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ರಾಮಭಕ್ತ ಹನುಮಂತನ ಪ್ರತಿಮೆಯನ್ನು ನೋಡಬಹುದು. ಹೂಗುಚ್ಛಗಳಿಂದ, ಹೂವಿನಿಂದ ಅಲಂಕೃತವಾಗಿರುವಂತಹ ಆಂಜನೇಯನನ್ನು ನಾವು ಇಲ್ಲಿ ದರ್ಶನವನ್ನ ಮಾಡಬಹುದು. ಇದು ಕೂಡ ಬಹಳ ಸುಂದರವಾಗಿ ಕಾಣ್ತಾ ಇದೆ, ಅಟ್ರಾಕ್ಟ್ ಮಾಡ್ತಾ ಇದೆ ಜನರನ್ನ. ಸೇವಂತಿಗೆಯನ್ನು ಬಳಸಿಕೊಂಡು, ಗುಲಾಬಿಯನ್ನು ಬಳಸಿಕೊಂಡು, ಒಂದಷ್ಟು ವಿದೇಶಿ ಪುಷ್ಪಗಳನ್ನು ಬಳಸಿಕೊಂಡು ತಯಾರು ಮಾಡಿರುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇರಬಹುದು. ರಾಮಾಯಣದಲ್ಲಿ ಆಂಜನೇಯನ ಪಾತ್ರವೇ ಪ್ರಮುಖವಾದಂತಹ ಪಾತ್ರ. ಅದನ್ನು ಇಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ತೋಟಗಾರಿಕಾ ಇಲಾಖೆಯವರು ಮಾಡಿದ್ದಾರೆ. ಬಹಳ ವಿಶೇಷವಾಗಿದೆ. ಬಣ್ಣ ಬಣ್ಣದ ಪುಷ್ಪಗಳಿಂದ ಅಲಂಕೃತಗೊಂಡಿರುವಂತಹ ಆಂಜನೇಯನನ್ನ ನೋಡಬಹುದು. ರಾಮನಾಮದ ಒಂದು ಉಪದೇಶವನ್ನ ಕುಳಿತುಕೊಂಡು ರಾಮನಾಮದ ಉಪದೇಶವನ್ನ ಹೇಳ್ತಿರುವಂಥದ್ದು. ಸಾಕಷ್ಟು ಹೂಗಳನ್ನು ಬಳಸಿಕೊಂಡು ತಯಾರಾಗಿ ಸಿದ್ಧಪಡಿಸಿದ್ದಾರೆ. ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಬಂದು ಇಲ್ಲಿ ಫೋಟೋವನ್ನು ತೆಗೆದುಕೊಳ್ಳೋದು, ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ಳೋದು ಎಲ್ಲವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಒಂದೊಂದು ಹೂವು ಕೂಡ ಬಹಳ ವಿಶೇಷವಾಗಿದೆ, ತುಂಬ ಸುಂದರವಾಗಿ ರೂಪುಗೊಂಡಿದೆ.
ನೋಡಿದ್ರಲ್ವಾ, ಒಂದೊಂದು ಹೂವು ಕೂಡ ಚಿತ್ತಾಕರ್ಷಣೀಯವಾಗಿದೆ. ಎಲ್ಲರೂ ಕೂಡ ಬಂದು ಸೆಲ್ಫಿ ತಗೊಳ್ಳೋದಾಗಿರ್ಬಹುದು, ಫೋಟೋವನ್ನು ತೆಗೆದುಕೊಳ್ಳೋದಾಗಿರ್ಬಹುದು, ಅಲ್ಲಿ ಚಿತ್ರ ಏನು ಫಲಕಗಳನ್ನು ಹಾಕಿದ್ದಾರೆ ಅದನ್ನು ಓದೋದಾಗಿರ್ಬಹುದು, ರಾಮಾಯಣದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊದಲ ದಿನವಾದ್ದರಿಂದ ಸಾಕಷ್ಟು ಜನರು ಕೂಡ ಆಗಮಿಸಿದ್ದಾರೆ. ಇನ್ನು ಮುಂದೆ 12 ದಿನಗಳ ಕಾಲ ಈ ಒಂದು ಫಲಪುಷ್ಪ ಪ್ರದರ್ಶನ ಇರುತ್ತದೆ. ಸಾಕಷ್ಟು ಜನರು ಇನ್ನೂ ಕೂಡ ಆಗಮಿಸುವ ನಿರೀಕ್ಷೆ ಇದೆ. ಅಂದ್ರೆ 10 ಲಕ್ಷ ಜನರ ಆಗಮನದ ನಿರೀಕ್ಷೆಯನ್ನ ಇಟ್ಕೊಂಡಿದೆ ಒಂದು ತೋಟಗಾರಿಕಾ ಇಲಾಖೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದೊಂದು ಹೂಗಳು ಕೂಡ ಚಿತ್ತಾಕರ್ಷಣೀಯವಾಗಿದೆ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಪಲ್ಲವೇನ್ ರಾಜ್, ಈ ಸಂಚೆ ನ್ಯೂಸ್.